ನಿಮ್ಮ ಹತ್ರ 1 ಲಕ್ಷ ಇದೆಯಾ 2 ಲಕ್ಷ ಇದೆಯಾ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಡೆವಲಪ್ಮೆಂಟ್ ಬಗ್ಗೆ ನೀವು ಕೇಳೋದಾದ್ರೆ ವಾಟರ್ ಲೈನ್ ನೋಡಿ, ಸ್ಯಾನಿಟರಿ ಲೈನ್ ನೋಡಿ, ಡ್ರೈನೇಜ್ ಇದೆ, ಡ್ರೈನೇಜ್ ಮೇಲೆ ಕೂಡ ಕ್ಲೋಸಿಂಗ್ ಮಾಡಿದ್ದೀನಿ. ನಿಮ್ಮ ಅಮೌಂಟಿಗೆ ತಕ್ಕನಂಗೆ ಕೂಡ ಇಲ್ಲಿ ಜಾಗ ಸಿಗುತ್ತೆ. ಯಾಕಂದ್ರೆ ಬೆಂಗಳೂರಿಗೆ ಜಸ್ಟ್ 10 ಮಿನಿಟ್ಸ್ ಡ್ರೈವಲ್ಲಿ ಸಿಗುವಂತ ಲೈವೇಟ್ ಇದು. ಈಗ ಯಾವ ಫೇಸಿಂಗ್ ಕೇಳಿದ್ರು ಮತ್ತೆ ಯಾವುದೇ ಸೈಟ್ ಕೇಳಿದ್ರು ಕೂಡ ಯಾವುದೇ ಡೈಮೆನ್ಷನ್ ಕೇಳಿದ್ರು ಕೂಡ ಸಿಗುತ್ತೆ ಸರ್. ಬರೀ 1 ಲಕ್ಷದಿಂದ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಇನ್ ಮಿಕ್ಕಿದ್ದು ಬ್ಯಾಂಕ್ ಥ್ರೂನೇ ಲೋನ್ ಆಗುತ್ತೆ. ಅಪ್ ಟು 15 ಇಯರ್ಸ್ ವರೆಗೂ ಲೋನ್ ಸಿಗುತ್ತೆ ಸರ್. ಈ ಜಾಗಕ್ಕೆ ಈ ಖಾತಾ ಕೂಡ ಇದೆ ಸರ್. ಡೈರೆಕ್ಟ್ ಆಗಿ ಅವ್ರಿಗೆ ಎಷ್ಟು ಕಡಿಮೆ ಮಾಡೋಕ್ಕಾಗುತ್ತೋ ಅಷ್ಟು ಕಡಿಮೆ ಮಾಡ್ಕೊಡ್ತೀನಿ ಸರ್. ಜಾಗನೂ ನಮ್ದೆ, ಡೆವಲಪ್ಮೆಂಟು ನಮ್ದೆ, ಮಾರ್ಕೆಟಿಂಗು ನಮ್ದೆ. ವೆಲ್ಕಮ್ ಟು ಅನಿತ್ ಗ್ರೂಪ್ ಸರ್. ನನ್ನ ಹೆಸರು ರಾಜು ಅಂತೇಳಿ. ನಮ್ಮ ಈ ಪ್ರಾಪರ್ಟಿ ಬಂದುಬಿಟ್ಟು ಮೈಸೂರು ರೋಡಿಂದ ಜಸ್ಟ್ ಒಂದು 10 ಮಿನಿಟ್ಸ್ ಡ್ರೈವ್ ಆಗುತ್ತೆ ಅಷ್ಟೇ. ಮಾಗಡಿ ರೋಡಿಂದ ಒಂದು 5 ಮಿನಿಟ್ಸ್ ಡ್ರೈವು. ಕಂಪ್ಲೀಟ್ ಲ್ಯಾಂಡ್ ಬಂದುಬಿಟ್ಟು DC ಕನ್ವರ್ಷನ್ ಆಗಿದೆ. ಆ್ಯಂಡ್ ಟೋಟಲ್ ಲ್ಯಾಂಡಿಗೆ ಈ ಖಾತಾ ಕೂಡ ಇದೆ ಸರ್. ಈ ಲೇಔಟ್ ಎಕ್ಸಾಕ್ಟಾಗಿ ಎಲ್ಲಿ ಲೊಕೇಶನ್ ಬರುತ್ತೆ? ಸೊ ಚಂದ್ರಪ್ಪ ಸರ್ಕಲ್ ಅಂತೇಳಿ ಮೈಸೂರು ರೋಡ್ಗೆ ತುಂಬ ಫೇಮಸ್ ರೋಡ್ ಅದು. ಸೊ ಚಂದ್ರಪ್ಪ ಸರ್ಕಲಲ್ಲೇ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ ಸರ್ ಇದು. ಈ ಲೇಔಟಲ್ಲಿ ಯಾವ ಡೈಮೆನ್ಷನ್ ಸೈಟ್ ಇದೆ ಸರ್? ಡೈಮೆನ್ಷನಲ್ಲಿ ಬಂದುಬಿಟ್ಟು ನಿಮಗೆ 20-40 ಇದೆ, ಆ್ಯಂಡ್ 30-40 ಇದೆ, 30-50 ಇದೆ ಸರ್. ಆ 20-40 ಸೈಡ್ಸ್ಗಳಲ್ಲೆಲ್ಲ ಬಂದುಬಿಟ್ಟು ನಿಮಗೆ ಈಸ್ಟು ಮತ್ತು ವೆಸ್ಟ್ ಫೇಸಿಂಗ್ಸಲ್ಲಿದೆ. 30-40 ಕೂಡ ಅಷ್ಟೇ, ಈಸ್ಟು ವೆಸ್ಟು. ನಾರ್ತ್ ಫೇಸಿಂಗ್ಸಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ನಾರ್ತ್ ಫೇಸಿಂಗ್ಸಲ್ಲೂ ಕೂಡ ನಿಮಗೆ 30-40 ಸಿಗುತ್ತೆ ಸರ್. ಈಗ ಈ ಲೇಔಟಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿ ತೋರಿಸ್ಬೋದಾ? ಖಂಡಿತ ಸರ್. ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತಂದರೆ ನೋಡಿ, 80 ಅಡಿ ರೋಡ್ಗೆ ಅಟ್ಯಾಚ್ ನಮ್ಮ ಲೇಔಟ್ ಇದು. ಸೊ ವಾಲ್ ಕಾಂಪೌಂಡ್ ಆಗಿರ್ಬೋದು ಆಲ್ರೆಡಿ ಕೂಡ ರೆಡಿ ಇದೆ. ಆಮೇಲೆ ಇನ್ನೊಂದು ಏನಂತಂದರೆ ನಮ್ಮ ಲೇಔಟಿಂದು ಏನು ಡ್ರೈನೇಜ್ ನೀರು ಬರುತ್ತೆ ಅದು ತುಂಬ ಓವರ್ಫ್ಲೋ ಆಗಬೇಕು ಅಥವಾ ತುಂಬ ಚೆನ್ನಾಗಿ ಪಾಸ್ ಆಗಬೇಕು ಅಂತ ಅಂದ್ಬಿಟ್ಟು ನಮ್ಮ ಲೇಔಟ್ ಮುಂದೆಗಡೆ ತುಂಬ ದೊಡ್ಡದು ಡ್ರೈನೇಜ್ ಕೂಡ ಮಾಡಿದ್ದೀವಿ. ಸೊ ಈ ಫೆಸಿಲಿಟಿ ಕೂಡ ಇದೆ. ಅದಾದಮೇಲೆ ಕಂಪ್ಲೀಟಾಗಿ ಎಂಟ್ರೆನ್ಸು ಬಂದುಬಿಟ್ಟು ಇಲ್ಲಿ ಆರ್ಚ್ ಕೂಡ ಬರುತ್ತೆ, ಆ್ಯಂಡ್ ಸೆಕ್ಯೂರಿಟಿ ಗೇಟ್ ಕೂಡ ಬರುತ್ತೆ. ಗೇಟೆಡ್ ಕಮ್ಯುನಿಟಿ ಇದು. ಸೊ ನಮ್ಮ ಲೇಔಟಲ್ಲಿ ಯಾರು ಸೈಟ್ ತೊಗೋತಾರೆ ಅವರಿಗೆ ನಾನು ಕೊಡಬೇಕಾಗಿರೋದು ಒಂದು ಪೆಂಡಿಂಗ್ ವರ್ಕ್ ಏನಂತ ಅಂದರೆ ಗೇಟ್ ಹಾಕ್ಬಿಟ್ಟು ಕೀ ಮಾತ್ರ ಕೊಡೋದಿರುತ್ತೆ. ಡೆವಲಪ್ಮೆಂಟ್ ಬಗ್ಗೆ ನೀವು ಕೇಳೋದಾದರೆ ವಾಟರ್ ಲೈನ್ ನೋಡಿ, ಸ್ಯಾನಿಟರಿ ಲೈನ್ ನೋಡಿ, ಡ್ರೈನೇಜ್ ಇದೆ, ಡ್ರೈನೇಜ್ ಮೇಲೆ ಕೂಡ ಕ್ಲೋಸಿಂಗ್ ಮಾಡಿದ್ದೀನಿ. ಆ್ಯಂಡ್ CC ವರ್ಕು ಅಂದರೆ ಕಂಪ್ಲೀಟಾಗಿ ಕಾಂಕ್ರೀಟಲ್ಲಿ ನಿಮಗೆ ರೋಡ್ ಮಾಡಿದ್ದೀವಿ. ಅದಾದಮೇಲೆ ನಮ್ಮದು ಕಾಂಕ್ರೀಟ್ ರೋಡು. ಇವಾಗ ನೀವು ಕೇಳ್ತೀರಾ ಸರ್ ಎಲೆಕ್ಟ್ರಿಕಲ್ ಲೈನ್ ಹಾಕಿದ್ದೀರಾ, ಮೇಲ್ಗಡೆಯಿಂದ ಲೈನ್ ಎತ್ಕೋಬೇಕಂತ ಕೇಳ್ತೀರಾ. ಸೊ ಅದಕ್ಕೆ ನಾವು ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಆಲ್ರೆಡಿ ಈ ರೋಡ್ ಒಳಗಡೆ ಪೈಪ್ ಹಾಕ್ಬಿಟ್ಟು ಕಲೆಕ್ಷನ್ ಮಾಡಿಕೊಟ್ಟಿದ್ದೀವಿ. ನೀವು ಜಸ್ಟ್ ರೋಡ್ನೆಲ್ಲೂ ಡಿಗ್ ಮಾಡೋಂಗಿಲ್ಲ, ಜಸ್ಟ್ ಅಲ್ಲಿಂದ ಕನೆಕ್ಟ್ ಮಾಡಿಕೊಂಡು ಇಲ್ಲಿಂದ ಎತ್ಕೊಂಡ್ರೆ ನಿಮಗೆ ಎಲೆಕ್ಟ್ರಿಕಲ್ ಲೈನ್ ಕೂಡ ಸಿಗುತ್ತೆ. ಸೊ ಅಷ್ಟು ನೀಟಾಗಿದೆ. ಅದ್ರ ಜೊತೆಯಲ್ಲಿ ಯಾರು ಕೂಡ ಇವಾಗ ಮರ ಆಗಲಿ ಗಿಡ ಆಗಲಿ ಬೆಳೆಸಬೇಕು ಅಂತ ಲೇಔಟ್ಗಳಲ್ಲಿ ಆಸೆ ಪಡಲ್ಲ ಸರ್. ಬಟ್ ನಾನು ರೋಡಲ್ಲಿ ನೀವು ಚೆಕ್ ಮಾಡ್ಕೊಂಬರ್ಬೋದು, ಮರ ಗಿಡಗಳು ಕೂಡ ಆಲ್ರೆಡಿ ಇದೆ ಸರ್. ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಇದು ಕಂಪ್ಲೀಟಾಗಿ ಜನರಲ್ ಪ್ರಾಪರ್ಟಿ ಆ್ಯಂಡ್ DC ಕನ್ವರ್ಷನ್ ಆಗಿದೆ. ಈಗ DC ಕನ್ವರ್ಷನಲ್ಲಿ ತುಂಬ ಕನ್ವರ್ಷನ್ಸ್ಗಳಿದೆ. ವೇರೋಸ್ ಕನ್ವರ್ಷನ್ ಇರ್ಬೋದು, ಫಾರ್ಮ್ಲ್ಯಾಂಡ್ ಕನ್ವರ್ಷನ್ ಇರ್ಬೋದು, ಅಥವಾ ಇಂಡಿವಿಜುವಲ್ ಕನ್ವರ್ಷನ್ ಅಂತ ಇದೆ. ಬಟ್ ನಮ್ಮ ಪ್ರಾಪರ್ಟಿ ಬಂದುಬಿಟ್ಟು 100% ರೆಸಿಡೆನ್ಷಿಯಲ್ ಕನ್ವರ್ಷನ್ ಆಗಿದೆ ಸರ್. ಜೊತೆಲಿ ಈ ಜಾಗಕ್ಕೆ ಈ ಖಾತಾ ಕೂಡ ಇದೆ ಸರ್. ಸರ್ ಈಗ ಎಷ್ಟು ಸೈಟ್ಸ್ ಖಾಲಿ ಇದೆ ಸರ್? ಸರ್ ಟೋಟಲ್ ಆಗಿ 57 ಸೈಟ್ಗಳು ಖಾಲಿ ಇದೆ ಸರ್. ಸೊ ನಿಮ್ಮ ಕಡೆಯಿಂದನೇ ಫಸ್ಟು ನಾವು ಲಾಂಚ್ ಮಾಡಿಸ್ತಾ ಇರೋದು. ಸೊ ನಿಮ್ಮ ಕಸ್ಟಮರ್ಸ್ಗಳು ಎಷ್ಟು ಬೇಗ ಬರ್ತಾರೋ ಅಥವಾ ನಿಮ್ಮ ವ್ಯೂವರ್ಸ್ಗಳು ಎಷ್ಟು ಬೇಗ ಬರ್ತಾರೋ ಅವರಿಗೆ ಯಾವ ಫೇಸಿಂಗ್ ಕೇಳಿದ್ರು ಮತ್ತು ಯಾವುದೇ ಸೈಟ್ ಕೇಳಿದ್ರು ಕೂಡ ಯಾವುದೇ ಡೈಮೆನ್ಷನ್ ಕೇಳಿದ್ರು ಕೂಡ ಸಿಗುತ್ತೆ ಸರ್. ಸರ್ ಈಗ ಬರೋರಿಗೆ ಏನೇನು ಆಫರ್ ಇದೆ ಸರ್? ಸರ್ ಇವಾಗ ಬರೋರಿಗೆ ಎಕ್ಸಾಂಪಲ್ ಇವಾಗ ನಾವೇನು ಕೊಡ್ತಾ ಇದ್ದೀವಿ ಅಂತ ಅಂದರೆ, ಸೊ ನಮ್ಮ ಪ್ರಾಪರ್ಟಿದು ಅಂದರೆ ನಮ್ಮ ಸೈಟ್ದು ವ್ಯಾಲ್ಯೂ ಬಂದುಬಿಟ್ಟು 15.5 ಲಕ್ಷ ಇದೆ ಸರ್. ಸೊ ಈಗ ದೀಪಾವಳಿ ಆಫರ್ ಇರೋದ್ರಿಂದ 13.5 ಲಕ್ಷಕ್ಕೆ ನಾವು ಸ್ಟಾರ್ಟಿಂಗ್ ರೈಟಲ್ಲಿ ನಾವು ಸೈಟ್ ಕೊಡ್ತಾ ಇದ್ದೀವಿ. ಸೊ ಅದ್ರ ಜೊತೆಲಿ ಇನ್ನೊಂದು ನಿಮ್ಮ ಕಡೆಯಿಂದ ಬಂದರೆ ಸೊ ಸ್ಟ್ಯಾಂಪ್ ವೆಂಡರ್ ಚಾರ್ಜಸ್ ಕೂಡ ಫ್ರೀಯಾಗಿ ಕೊಡ್ತೀವಿ ಸರ್. ಸರ್ ಈಗ ಫುಲ್ ಕ್ಯಾಶ್ ಕೊಟ್ಟು ತೊಗೊಂತಾರಂದ್ರೆ ನೆಗೋಷಿಯಬಲ್ ಏನೋ ಇದೆಯಾ? ಖಂಡಿತ ಸರ್, ಕೊಡಲೇಬೇಕಲ್ಲ. ಯಾಕೆ ಯಾರು ನೆಗೋಷಿಯಬಲ್ ಕೊಡಲ್ಲ ಅಂತಂದರೆ ನಾವು ಮಾರ್ಕೆಟಿಂಗ್ ಮಾಡೋದಾಗಲಿ ಅಥವಾ ಬ್ರ್ಯಾಂಡ್ ಪ್ರಮೋಷನ್ ಮಾಡೋದಾಗಲಿ ಮಾಡ್ತಾ ಇಲ್ಲ ಸರ್. ಜಾಗನೂ ನಮ್ಮದೇ, ಡೆವಲಪ್ಮೆಂಟು ನಮ್ಮದೇ, ಮಾರ್ಕೆಟಿಂಗು ನಮ್ಮದೇ. ಸೊ ಹಾಗಾಗಿ ಕಸ್ಟಮರು ನಾನು ಬಂದು ನಿಮಗೆ ಫುಲ್ ಕ್ಯಾಶ್ ಕೊಡ್ತಾ ಇದ್ದೀನಿ, ನನಗೇನಾದ್ರು ನೆಗೋಷಿಯಬಲ್ ಕೊಡ್ತೀರಾ ಅಂತಂದರೆ ಸೊ ಡೈರೆಕ್ಟಾಗಿ ಅವ್ರಿಗೆ ಎಷ್ಟು ಕಡಿಮೆ ಮಾಡೋಕ್ಕಾಗುತ್ತೋ ಅಷ್ಟು ಕಡಿಮೆ ಮಾಡಿಕೊಡ್ತೀನಿ ಸರ್. ಸರ್ ಈಗ ನನ್ನ ಹತ್ರ 1 ಲಕ್ಷ ಇದೆ 2 ಲಕ್ಷ ಇದೆ ಅಂತ ಹೇಳ್ತಾರೆ, ಅಂಥವ್ರು ಸೈಟ್ ತೊಗೊಬೋದಾ? ಸರ್ ಖಂಡಿತ. ಇವತ್ತು ಬೆಂಗಳೂರಲ್ಲಿ ಏನಾಗಿದೆ ಅಂತಂದರೆ ಸೊ ಎಲ್ಲೋ ಅಂದರೆ ಬೇರೆ ಕಡೆಯಿಂದ ಬಂದು ಬೆಂಗಳೂರಲ್ಲಿ ಸ್ಟೇ ಇದ್ದು ಅಂಥವ್ರು ಊರಿಗೆ ಹೋದಾಗ ಏನಕ್ಕೆ ಹೋಗಿದ್ಯಾ ಬೆಂಗಳೂರಲ್ಲಿ, ಒಂದು ಸೈಟ್ ತೊಗೊಂಡಿಲ್ಲ ನೀನು, ನಿನ್ನ ಹತ್ರ ಒಂದು ಮನೆ ಇಲ್ಲ, ಆ ಥರ ಈ ಥರ ಅಂತ ತುಂಬ ಮಾತಾಡೋರಿದ್ದಾರೆ. ಅಂಥವ್ರಿಗೂ ನಾನು ಹೇಳೋದು ಇಷ್ಟೇ, ನಿಮ್ಮ ಹತ್ರ 1 ಲಕ್ಷ ಇದೆಯಾ 2 ಲಕ್ಷ ಇದೆಯಾ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ನನ್ನ ಹತ್ರನೇ ಮಾಡಿ ಅಂತ ನಾನು ಹೇಳ್ತಿಲ್ಲ, ಎಲ್ಲಾದರೂ ಪರವಾಗಿಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಸ್ಪೆಷಲಿ ಏನಂತಂದರೆ ನಿಮಗೆ 1 ಲಕ್ಷ ಅಥವಾ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರು ಕೂಡ ನಮ್ಮ ಹತ್ರ 4-5 ಬ್ಯಾಂಕ್ ಇದೆ. ಬ್ಯಾಂಕಲ್ಲಿ ಲೋನ್ ಮಾಡ್ಕೊಂಡು ಕೊಡ್ತಾ ಇದ್ದೀವಿ. ಆ್ಯಂಡ್ ಎಲ್ಲ ಪ್ರೊಫೈಲ್ಗೂ ಕೂಡ ಅದು ಲೋಯರ್ ಪ್ರೊಫೈಲ್ ಆಗಿರ್ಬೋದು ಅಥವಾ ಹೈಯರ್ ಪ್ರೊಫೈಲ್ ಆಗಿರ್ಬೋದು, ಸ್ಯಾಲ್ರಿಡ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು. ಅದ್ರ ಜೊತೆಲಿ ನೀವು ಕೇಳ್ಬೋದು ಇವಾಗ ಸರ್ ಇವಾಗ ಏನಂದರೆ ಕೂಲಿ ವ್ಯಾಪಾರಿಗಳು ಇರ್ತಾರೆ ಅಥವಾ ಸಣ್ಣ ಪುಟ್ಟ ಕೆಲಸ ಮಾಡೋರು ಇರ್ತಾರೆ, ಅವ್ರಿಗೂ ಲೋನ್ ಆಗುತ್ತೆ ಸರ್ ಅಂತ ಕೇಳ್ಬೋದು. ಖಂಡಿತ ಸರ್, ಇವತ್ತು ಎಲ್ರಿಗೂ ಲೋನ್ ಆಗುತ್ತೆ ಸರ್, ಪ್ರತಿಯೊಬ್ಬರಿಗೂ ಲೋನ್ ಸಿಗುತ್ತೆ ಸರ್. ಅದು ಕೂಡ ಬ್ಯಾಂಕಲ್ಲೇ ಆಗುತ್ತೆ. ಸೊ 100% ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ತೊಂದರೆ ಮಾಡೋಕ್ಕೆ ಇಷ್ಟಪಡಲ್ಲ ಸರ್.
ಬರೀ 1 ಲಕ್ಷದಿಂದ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಇನ್ನು ಮಿಕ್ಕಿದ್ದು ಬ್ಯಾಂಕ್ ಥ್ರೂನೇ ಲೋನ್ ಆಗುತ್ತೆ. ಅಪ್ ಟು 15 ಇಯರ್ಸ್ವರೆಗೂ ಲೋನ್ ಸಿಗುತ್ತೆ ಸರ್. ಈ ಜಾಗ ಬಂದ್ಬಿಟ್ಟು ಹೇಗಿದೆ ಅಂತ ಅಂದರೆ ನಿಮಗೆ ಎಂಟ್ರೆನ್ಸ್ 80 ಅಡಿ ರೋಡ್ ಇರೋದು ಬಂದ್ಬಿಟ್ಟು ಪೆರಿಪೆಲ್ ರಿಂಗ್ ರೋಡ್ ಇದು. ಸೊ ಆಮೇಲೆ ಈ ಜಾಗದಿಂದ ಎಕ್ಸಾಕ್ಟಾಗಿ 1 ಕಿಲೋಮೀಟರ್ ರೇಡಿಯೇಷನ್ಸಲ್ಲಿ ನಿಮಗೆ ಹೊಸೂರು ಟು ತುಮಕೂರು ಹೈವೇ ಬರ್ತಾ ಇದೆ, ಅದು ಕೂಡ 300 ಫೀಟ್ ರೋಡು. ಆ ಜೊತೆಲಿ ಇನ್ನೊಂದು ಏನಂತ ಅಂದರೆ, ಸೊ ಇಲ್ಲಿಂದ ನಿಮಗೊಂದು 2-3 ಕಿಲೋಮೀಟರ್ಸ್ ಮುಂದೆ ಹೋದರೆ ನಿಮಗೆ ರಾಮೋಳಿ ಅಂತಿದೆ. ರಾಮೋಳಿ ಪಕ್ಕದಲ್ಲೇ ಕೆಂಪೇಗೌಡ ಬಿ ಡಿ ಎಲ್ ಲೇಔಟ್ ಅವ್ರದ್ದು ನೈಸ್ ರೋಡು ಮತ್ತು ಮೈಸೂರು ರೋಡ್ಗೆ ಅಟ್ಯಾಚ್ ಆಗಿ 300 ಫೀಟ್ ರೋಡ್ ಕೂಡ ಇದೆ ಸರ್. ಸೊ ಈ ಮೇಯ್ನ್ ಆಗಿ ನಿಮ್ಗೆ ಹೆಂಗೆ ಅಂತ ಅಂದರೆ ಪೆರಿಪೆಲ್ ರಿಂಗ್ ರೋಡ್ ಇರ್ಬೋದು, ಅಥವಾ 80 ಫೀಟ್ ರೋಡ್ ಇರ್ಬೋದು, ಅಥವಾ 300 ಫೀಟ್ ರೋಡ್ ಇರ್ಬೋದು, ಇವೆಲ್ಲ ರೋಡ್ಗಳಿಗೂ ಕೂಡ ಕನೆಕ್ಟಿವಿಟಿ ಇರುವಂಥದ್ದು ಈ ಲೇಔಟು. ಸೊ ಇದಕ್ಕಿಂತ ಇವಾಗ ಏನಾಗುತ್ತೆ ಅಂದರೆ, ಜನ ಇನ್ವೆಸ್ಟ್ಮೆಂಟ್ ಯಾಕೆ ಮಾಡಬೇಕು ಅಂತ ಕೇಳಿದಾಗ, ಸೊ ಕನೆಕ್ಟಿವಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಕನೆಕ್ಟಿವಿಟಿ ಬಂದ್ಬಿಟ್ಟು ಪೆರಿಪೆಲ್ ರೋಡ್ಗೆ ಅಟ್ಯಾಚ್ ಇರುವಂಥ ಲೇಔಟ್ ಇದು. ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಸರ್ ಇಲ್ಲಿ. ಸರ್ ಈಗ ಬೆಂಗಳೂರಲ್ಲಿ ಏನಕ್ಕೆ ಸೈಟ್ ತೊಗೊಬೇಕು, ಅದರಿಂದ ಬೆನಿಫಿಟ್ ಏನು? ಸರ್ ಇವಾಗ ನಿಮಗೆ ಗೊತ್ತಿದೆ, ಸಿಟಿಗಳಲ್ಲಿ ತುಂಬ ಬೇಗ ಡೆವಲಪ್ಮೆಂಟ್ ಆಗ್ತಾ ಇರೋ ಸಿಟಿ ಅಂದರೆ ಅದು ಬೆಂಗಳೂರು ಸಿಟಿ ಮಾತ್ರನೇ. ಸೊ ಬೆಂಗಳೂರು ಸಿಟಿಲಿ ಇವತ್ತು ಬೇರೆ ಕಡೆಯಿಂದ ಬಂದಿರೋರು ಎಲ್ಲ ಅಂದರೆ ಇಂಡಿಯಾಯಿಂದ ಕಂಪ್ಲೀಟಾಗಿ ತುಂಬ ಸ್ಟೇಟ್ ಕಡೆಯಿಂದ ಬಂದು ಬೆಂಗಳೂರಲ್ಲಿ ತುಂಬ ಜನ ಇದ್ದಾರೆ, ತುಂಬ ವಾಸ ಮಾಡ್ತಿದ್ದಾರೆ. ಅಪಾರ್ಟ್ಮೆಂಟು, ಫ್ಲ್ಯಾಟ್ಸು, ಅದು ಇದು ಅಂತೆಲ್ಲ ತಗೋತಾ ಇದ್ದಾರೆ. ಯಾಕೆ ನಮ್ಮ ಬೆಂಗಳೂರಲ್ಲಿರೋರು ನಾವು ಕೂಡ ಒಂದು ಸ್ವಂತ ಮನೆ ಮಾಡ್ಕೋಬಾರ್ದು, ಅಥವಾ ನಮ್ಮ ಕನ್ನಡಿಗರು ಅಥವಾ ನಮ್ಮ ಕರ್ನಾಟಕದವ್ರು ಯಾಕೆ ಒಂದು ಸ್ವಂತ ಮನೆ ಮಾಡ್ಕೋಬಾರ್ದು, ಅಥವಾ ಒಂದು ಸ್ವಂತ ಸೈಟ್ ತೊಗೋಬಾರ್ದು? ಅಂಥವ್ರಿಗಿದು ಸುವರ್ಣಾವಕಾಶ ಸರ್. ಯಾಕಂದರೆ ಬೆಂಗಳೂರಿಗೆ ಜಸ್ಟು 10 ಮಿನಿಟ್ಸ್ ಡ್ರೈವಲ್ಲಿ ಸಿಗುವಂಥ ಲೇಔಟ್ ಇದು. ಈ ಲೇಔಟಲ್ಲಿ ನಿಮ್ಗೆ ಹೆಂಗೆ ಅಂದರೆ ಎಲ್ಲ ಮೆಜರ್ಮೆಂಟು ಇದೆ. ಸೊ ನೀವು 10 ಲಕ್ಷ, 20 ಲಕ್ಷ, 30 ಲಕ್ಷ ನಿಮ್ಗೆ ಯಾವ ಥರ ಅಂದರೆ ನಿಮ್ಮ ಅಮೌಂಟಿಗೆ ತಕ್ಕನಂಗೆ ಕೂಡ ಇಲ್ಲಿ ಜಾಗ ಸಿಗುತ್ತೆ. ನಿಮ್ಮದು ಅಂತ ಕೂಡ ಒಂದು ನೆಲೆ ಮಾಡ್ಕೋಬೋದು, ನಿಮ್ಮದು ಅಂತ ಕೂಡ ಒಂದು ಸೈಟ್ ಮಾಡ್ಕೋಬೋದು ಸರ್ ಇಲ್ಲಿ. ಈಗ ಅಣತಿ ಗ್ರೂಪ್ ಇದು ಎಷ್ಟನೇ ಪ್ರಾಜೆಕ್ಟು, ಮತ್ತು ಅಣತಿ ಗ್ರೂಪ್ನ ಯಾಕೆ ನಂಬೇಕು ಜನ? ಸರ್ ಇವಾಗ ಏನಂದರೆ, ನಮ್ಮದು ಇದು 8ನೇ ಪ್ರಾಜೆಕ್ಟು ರನ್ನಿಂಗಲ್ಲಿರೋದು. ಸೊ ನಮ್ಮದು ಮೈಸೂರು ರೋಡಲ್ಲಿ ಕೂಡ ಪ್ರಾಜೆಕ್ಟ್ ಮಾಡಿದ್ದೀವಿ, ಮಾಗಡಿ ರೋಡಲ್ಲಿ ಮಾಡಿದ್ದೀವಿ, ಆ್ಯಂಡ್ ತುಮಕೂರು ರೋಡಲ್ಲಿ ಕೂಡ ಮಾಡಿದ್ದೀವಿ. ಸೊ ನಮ್ಮ ಪ್ರಾಜೆಕ್ಟು ಹೇಗಿರುತ್ತೆ ಅಂತ ಅಂದರೆ, ಅಥವಾ ನಮ್ಮ ವರ್ಕ್ ಹೇಗಿರುತ್ತೆ ಅಂದರೆ, ವರ್ಕ್ ಬಗ್ಗೆ ನೀವು ಆಲ್ರೆಡಿ ನೋಡಿದ್ದೀರಾ. ಪ್ರಾಜೆಕ್ಟು ನಾನು ಇನ್ಫಾರ್ಮೇಷನ್ ಕೊಡ್ಬೋದು ಅಂತ ನಿಮ್ಗೆ ಇವಾಗ ಗ್ರಾಮ ಠಾಣಕ್ಕಾಗಲಿ, ಅಥವಾ ನಮ್ಮ ಲೇಔಟ್ ಅಕ್ಕಪಕ್ಕದಲ್ಲಿ ಮನೆಗಳಾಗಲಿ, ಅಥವಾ ನಮ್ಮ ಲೇಔಟಿಗೆ ಮೇಯ್ನ್ ರೋಡ್ ಎಂಟ್ರೆನ್ಸಲ್ಲಿ ಪಾಸ್ ಆಗಿದ್ದರೆ ಮಾತ್ರನೇ ನಾವು ಲೇಔಟ್ ಮಾಡೋದು. ಸೊ ಬೇರೆ ಕಡೆ ಹೋಗಿ ಮೇನ್ ರೋಡಿಂದ 1 ಕಿಲೋಮೀಟ್ರು, 2 ಕಿಲೋಮೀಟ್ರು, 3 ಕಿಲೋಮೀಟ್ರು ಈ ಥರದ್ದು ಯಾವುದೂ ಮಾಡಲ್ಲ ನಾವು. ಸೊ ಹಾಗಾಗಿ ನಮ್ಮನ್ನು ಜನ ಬಿಲೀವ್ ಮಾಡ್ತಿದ್ದಾರೆ. ಇದುವರೆಗೂ ಆಲ್ರೆಡಿ 7-8 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಸೊ ಸಕ್ಸಸ್ಫುಲಿಯಾಗಿ ಕಂಪ್ಲೀಟ್ ಮಾಡಿ ಇವತ್ತು ಈ ಪ್ರಾಜೆಕ್ಟನ್ನ ಲಾಂಚ್ ಮಾಡ್ತಾ ಇರೋದು ಸರ್.